ನಾಳೆ ನಮ್ಮ ಗದ್ದೆ ನಾಟಿ ಮಾಡೋದ್ರಿಂದ ನಾನು ಇವತ್ತು ಹೊಲನ ಹದ ಮಾಡ್ಕೊತಿದ್ದೀವಿ. ನೋಡ್ಬೋದು ಇವತ್ತು ಗದ್ದೆನ ಹಚ್ಬೇಕಾದ್ರೆ ಫಸ್ಟಿಗೆ ಇದನ್ನೆಲ್ಲ ಮಾಡ್ಕೋಬೇಕು. ಅಂದರೆ ಮಣ್ಣೆಲ್ಲ ಸರಿಯಾಗಿ ಕೂತ್ಕೊಂತೆ ಆವಾಗ ಸಸಿ ನಾಟಿ ಮಾಡಬೇಕು. ನಾಟಿ ಮಾಡೋ ಸಮಯದಲ್ಲಿ ಒಂದು ಮೀನು ಸಿಕ್ತು ಚೆನ್ನಾಗಿ ಹೊಲದಲ್ಲಿ. ಅದನ್ನು ಕಾಪಾಡಿಬಿಟ್ಟು ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಅದನ್ನೇನಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ ಅಂದರೆ ಕೆರೆಗೆ ಬಿಡ್ತಾಯಿದ್ದೀನಿ. ನೀರು ಕೆರೆಯಲ್ಲಿದ್ರೇ ಚೆನ್ನಾಗಿರಲಿ ಅಂತ ಕೆರೆಗೆ ಬಿಸಾಕಿದ್ದೆ. ನೋಡಿ, ಬಿಸಾಕುವಾಗ ನಮ್ಮ ಡ್ರೈವರು ಸಿಕ್ಕಾಪಟ್ಟೆ ನೀರಿತ್ತಲ್ಲ, ಹಿಗ್ಗ ಮುಗ್ಗ ಹೊಡಿತಾಯಿದ್ರು. ನೀರೆಲ್ಲ ಹೊರಗಡೆ ಬರೋಂಗೆ ಹೊಡಿತಾಯಿದ್ರು. ನೋಡಿ ಯಾವ ಥರ ಹೊಡಿತಾಯಿದ್ದಾರೆ ಅಂತ. ಆ ಥರ ಹೊಡೆಯೋ ಟೈಮ್ದಲ್ಲಿ ಒಡ್ಡು ದಾಟಬೇಕಾದ್ರೆ ಹೊಡ್ಕೊಂಡು ಹೋಗ್ತಾಯಿದ್ದೆ. ಆ ಒಡ್ಡು ಹಾಕೋದಕ್ಕೋಸ್ಕರ ನೋಡಿ ನೀರಾಗಿ ಇಳಿದೆಲ್ಲ ಒಡ್ಡು ಹಾಕ್ತಾಯಿದ್ದೀನಿ. ನೋಡ್ರಿ ದೈವ ಹಿಂಗಿದ್ದು ಹೊಲನ ಹೆಂಗೆ ಮಾಡ್ತೀವಂತ ಹಿಂಗೆ ಮಾಡ್ಯಾನ ನೋಡ್ರಿ ದೈವ. ಹೊಲ ಹೆಂಗೆ ಮಾಡ್ಯಾನ ಈಗ ಮಾಡಿದಾವ. ಇಲ್ಲಿ ಬರ್ತಾ ನೋಡ್ರಿ. ಈಗ 4 ಎಕರೆ ಗದ್ದೆನೂ ನಾಟಿ ಮಾಡಬೇಕಿತ್ತು. ಆ ನಾಟಿ ಮಾಡಬೇಕಾದ್ರೆ ಇದನ್ನೆಲ್ಲ ಹೊಡಿಬೇಕಿತ್ತು. ಇದೊಂದು ಹೊಲ ಬೀಳಿದ್ದನ್ನು ಹೊಡಿತಾ ಇದ್ದಾನೆ ನಮ್ಮ ಡ್ರೈವರ್ ಸಾಬು. ಚೆನ್ನಾಗಿ ಹೊಡಿತಾ ಇದ್ದ. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬಂತು, ಟೀಲರ್ ಎಲ್ಲ ಹೊಡಿಯೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇದನ್ನು ಹಂಚಾಕ್ತಾಯಿದ್ವಿ. ಹಂಚಾಕೋ ಟೈಮಲ್ಲಿ ಇನ್ನೊಂದು ಹೊಲಕ್ಕೆ ನೀರಿರಲಿಲ್ಲ. ಮೋಟ್ರನ್ನ ನೀರು ಹಾಕಿ ಬಟನ್ ಹಾಕ್ತಾಯಿದ್ದೀನಿ. ನೋಡಿ ಮೋಟ್ರದ್ದು ನೋಡಿ ನೀರು ಯಾವ ಥರ ಒಗಿತಾ ಇದೆ ಸಾಕಾಗಿ. ಈ ಹೊಲನೂ ಹಂಚಾಕಬೇಕಿತ್ತು. ಹಂಚಾಕೋ ಟೈಮಲ್ಲಿ ನಮ್ಮ ಅಣ್ಣ ಪಪ್ಪಾಯ ಲೋಡ್ ಮಾಡೋಕ್ಕೆ ಬಂದಿದ್ದಾರೆ. ಬಾ ಅಂದರು, ಬಂದ್ವಿ. ಪಪ್ಪಾಯನ ಲೋಡ್ ಮಾಡಿದ್ವಿ. 2-3 ಕ್ವಿಂಟಲ್ ಹರ್ಕೊಂಡು ಹೋದ್ರು ಫ್ರೆಂಡ್ಸ್. ಅಷ್ಟೇ ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.